ಇನ್ನು ಕಲಬುರಗಿಗೆ ಭೀಮಾ ನದಿಯಿಂದ ಮಹಾಕಂಟಕ ಶುರುವಾಗಿದೆ. ಪ್ರವಾಹಕ್ಕೆ ಹಾಗರಗುಂಡಿ ಗ್ರಾಮದ ಸಂಪರ್ಕ ಕಡಿತ ಆಗಿದೆ. ಹಾಗರಗುಂಡಗಿ ಗ್ರಾಮದ ಸಂಪರ್ಕ ಈಗ ಕಡಿತಗೊಂಡಿದೆ. ಗ್ರಾಮದ ಮುಖ್ಯ ರಸ್ತೆಗೆ ಆವರಿಸಿದೆ ಭೀಮಾ ನದಿಯ ಜಲ. ಊರಿಗೆ ಹೋಗಲಾಗದೆ ಪರದಾಡ್ತಾ ಇದ್ದಾರೆ ಗ್ರಾಮಸ್ಥರು. ಮನೆಗಳಿಗೆ ನುಗ್ಗಿದಂತ ಭೀಮಾ ನದಿ ನೀರು, ಜನ ಪರದಾಡ್ತಾ ಇದ್ದಾರೆ. ಭೀಮಾ ನದಿಯ ಅಬ್ಬರಕ್ಕೆ ಕೆರೆಯಂತಾಗಿದೆ ರೈತರ ಜಮೀನುಗಳು. ಬೆಳೆನ ಕಳೆದುಕೊಂಡು ಆರ್ಥಿಕ ನಷ್ಟಕ್ಕೂ ಕೂಡ ರೈತರು ಸಿಕ್ಕಿದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಇದು ಪ್ರವಾಹಕ್ಕೆ ಸಿಲುಕಿರೋ ಅಂತ ಗ್ರಾಮ ಹಾಗರಗುಂಡಗಿ. ಕಲಬುರಗಿ ಮತ್ತೆ ಹಾಗರಗುಂಡಗಿ ಸಂಪರ್ಕ ಕೂಡ ಕಡಿತಗೊಂಡಿದೆ. ಈಗ ಜನ ಅಲ್ಲಿ ಓಡಾಡಲಿಕ್ಕೆ ಆಗದೆ ಸಂಪರ್ಕವನ್ನು ಕಳೆದುಕೊಂಡು ಪ್ರವಾಹದಲ್ಲಿ ಸಿಲುಕಿದ್ದಾರೆ. ರೈತರು ಬೆಳೆಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಬೆಳೆಯನ್ನು ಕಳೆದುಕೊಂಡಿರುವಂಥ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು, ರೈತರು ಬೆಳೆದಿರುವಂಥ ಬೆಳೆಯ ಜಮೀನು ಏನು ಇದೆಯಲ್ಲ ಅಲ್ಲೂ ಕೂಡ ನೀರು ದೊಡ್ಡ ಪ್ರಮಾಣದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಹೀಗಾಗಿ ಈಗ ಒಂದು ಕಡೆ ಸಂಪರ್ಕ ಕಡಿತ, ಮತ್ತೊಂದು ಕಡೆ ಭೀಮಾ ನದಿಯ ರೌದ್ರಾವತಾರಕ್ಕೆ ಈಗ ಹಾಗರಗುಂಡಗಿ ಗ್ರಾಮದ ಸಂಪರ್ಕ ಕಡಿತ. ರೈತರ ಜಮೀನಿಗೆ ನೀರು ನುಗ್ಗಿರೋದ್ರಿಂದ ಬೆಳೆದಿರುವಂಥ ಬೆಳೆ ಹಾಳು, ರೈತರಿಗೆ ನಷ್ಟ ಆರ್ಥಿಕವಾಗಿ. ಈ ಎಲ್ಲ ಸಮಸ್ಯೆಗಳು ಕೂಡ ಕಲಬುರಗಿ ಜಿಲ್ಲೆಯಲ್ಲೇ ಆಗ್ತಾ ಇದೆ. ಮನೆಗಳಿಗೆ ನುಗ್ಗಿದೆ ಭೀಮಾ ನದಿಯ ನೀರು, ಜನ ಪರದಾಡ್ತಾ ಇದ್ದಾರೆ. ರೈತರು ಕೂಡ ಒದ್ದಾಡ್ತಾ ಇದ್ದಾರೆ. ನೋಡಿ, ನಾವು ಕಷ್ಟಪಟ್ಟು ಬೆಳೆನ ಬೆಳೆದಿರ್ತೀವಿ, ಈ ರೀತಿ ಮಳೆ ಬಂದುಬಿಟ್ರೆ ನಮ್ಗೆ ಯಾರು ದಿಕ್ಕು? ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಕಲಬುರಗಿಯ ವಾಸ್ತವ ಸ್ಥಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಭೀಮಾ ನದಿಯ ರೌದ್ರಾವತಾರ ಯಾವ ರೀತಿ ಇದೆ, ಜಿಲ್ಲಾಡಳಿತದ ಬಳಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ. ಈತ ಕಲಬುರಗಿಯ ವಾಸ್ತುಸ್ಥಿತಿ ಬಗ್ಗೆ ನಮ್ಮ ಜಿಲ್ಲಾ ಪ್ರತಿನಿಧಿ ಬಜರಂಗಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಸ್ಥಳದಿಂದಲ್ಲ, ನೋಡೋಣ ಬನ್ನಿ. ಮಹಾರಾಷ್ಟ್ರದ ಮಹಾ ಜಲಾಶಯದಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಕಳೆದ ಒಂದು ವಾರದಿಂದ ನದಿ ಪಾತ್ರದ ಜನರು ಅಕ್ಷರಶಃ ಪ್ರವಾಹದ ಭೀತಿ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಕಲಬುರಗಿ ಜಿಲ್ಲೆ ನದಿ ಪಾತ್ರದ ಹಲವು ಗ್ರಾಮಗಳಲ್ಲೂ ಕೂಡ ಭೀಮಾ ನದಿ ಪ್ರವಾಹ ಜನರ ಜೀವನವನ್ನೇ ಮೂರಾಬಟ್ಟೆ ಮಾಡಿದೆ. ನಾನೀಗ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ ಗ್ರಾಮದಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ದೇವಲ್ ಗಾಣಗಾಪುರ ಅಂತಂದರೆ ಕಲ್ಯಾಣ ನಾಡಿನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಂದರೆ ದೇಶದಲ್ಲೂ ಕೂಡ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನ, ದತ್ತಾತ್ರೇಯನ ಸನ್ನಿಧಿ. ಹೀಗಾಗಿ ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾರೆ. ಆದರೆ ಈ ಒಂದು ಭೀಮಾ ನದಿ ಪ್ರವಾಹ ಭಕ್ತರಿಗೂ ಕೂಡ ಎಫೆಕ್ಟ್ ಕೊಟ್ಟಿರುವಂಥದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇದು ಗಾಣಗಾಪುರದಿಂದಾಗಿ ಇಲ್ಲಿಂದ ಸಂಗಮಕ್ಕೆ ಹೋಗುವಂತಹ ಸಂಗಮ ಕ್ಷೇತ್ರಕ್ಕೆ ಹೋಗುವಂಥ ರಸ್ತೆ ಇದು. ಈ ರಸ್ತೆ ಕಂಪ್ಲೀಟ್ ಆಗಿ ಭೀಮಾ ನದಿ ನೀರಿನ ರಭಸದಿಂದಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಸಂಪರ್ಕ ಕಡಿತ ಆಗಿದೆ. ರಸ್ತೆ ಮೇಲೆ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ನಿಂತಿರೋದ್ರಿಂದಾಗಿ ರಸ್ತೆ ಸಂಪರ್ಕ ಬಂದ್ ಆಗಿರೋದ್ರಿಂದಾಗಿ ಭಕ್ತರು ಏನು ಸಂಗಮ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ವಿಶೇಷವಾಗಿ ಸಂಗಮ ಕ್ಷೇತ್ರಕ್ಕೆ ಬರುವಂಥ ಭಕ್ತರೇನಿದ್ದಾರೆ ಇಲ್ಲಿ ಬಂದು ಪುಣ್ಯಸ್ನಾನ, ಭೀಮಾ ನದಿಯಲ್ಲಿ ಪುಣ್ಯಸ್ನಾನ ಮಾಡ್ಕೊಂಡು ನಂತರದಲ್ಲಿ ದತ್ತಾತ್ರೇಯ ದೇವರ ದರ್ಶನಕ್ಕೆ ಹೋಗ್ತಾರೆ. ಆದರೆ ಈಗ ಭಕ್ತರ ಪುಣ್ಯ ಸ್ನಾನಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಒಂದು ಕಡೆಗೆ ಇಲ್ಲಿ ನೀರು ಸಂಪರ್ಕ ಕಡಿತ ಆಗಿದೆ ಒಂದು ಕಡೆ, ಆದರೆ ಮತ್ತೊಂದು ಕಡೆಗೆ ಪಕ್ಕದಲ್ಲಿ ಅಂದರೆ ದೇವಲ್ ಗಾಣಗಾಪುರ ಪಕ್ಕದಲ್ಲೂ ಕೂಡ ನೀರನ್ನು ಕಾಣಿಸ್ತಾ ಇದೆ. ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಭೀಮಾ ನದಿಯನ್ನು ಹರಿಯುತ್ತೆ. ಅಲ್ಲಿಂದ ನೀರಿನ ಫೋರ್ಸ್ಗೆ ಹರಿದು ಬರ್ತದೆ. ವಿಶೇಷವಾಗಿ ಮಹಾರಾಷ್ಟ್ರದ ಉಜ್ಜಯಿನಿ, ಶೀನಾ ಸೇರಿದಂತೆ ಸುಮಾರು 3-4 ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಅಂತಂದರೆ 3,40,000ಕ್ಕೂ ಅಧಿಕ ಹೆಕ್ಟರ್ ಅಂದರೆ ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿರೋದ್ರಿಂದಾಗಿ ಸಂಪೂರ್ಣವಾಗಿ ಭೀಮಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಈಗಾಗಲೇ ನದಿ ಪಾತ್ರ ಸುಮಾರು 7 ರಿಂದ 8 ಗ್ರಾಮಗಳಿಗೆ ನೀರು ನುಗ್ಗಿ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿರುವಂಥದ್ದು. ಇಲ್ಲಿನ ಸಂಗಮ ಕ್ಷೇತ್ರ ಇದ್ದರೆ ಸಂಗಮ ಕ್ಷೇತ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ಅಲ್ಲೇ ಉಳಿದುಕೊಂಡಿದ್ದಾರೆ. ಅಂದರೆ ಅಲ್ಲಿಂದ ಈ ಕಡೆಗೆ ಗಾಣಗಾಪುರಕ್ಕೆ ಬರದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 6 ರಿಂದ 7 ಜನ ಅರ್ಚಕರು ಆ ಒಂದು ಸಂಗಮ ಕ್ಷೇತ್ರದಲ್ಲಿಯೇ ಉಳಿದುಕೊಂಡಿದ್ದಾರೆ. ಸುಮಾರು 50 ರಿಂದ 60 ಜನ ಸೇವಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲೇ ಸಿಲುಕಿ ಹಾಕಿಕೊಂಡಿದ್ದಾರೆ. ಅಂದರೆ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇನ್ನು ಪಾರಾಯಣ ಮಾಡುವಂಥ ಏನು ಘಟ್ಟ ಇದೆ, ಔದಂಬರ ಏನು ಗಿಡ ಇದೆ, ಆ ಗಿಡ ಕೆಳಗಡೆಗೆ ಬರುವಂಥ ಭಕ್ತರು ದತ್ತನ ಪಾರಾಯಣ ಮಾಡ್ತಾರೆ. ದತ್ತನ ಪಾರಾಯಣದಲ್ಲೂ ಕೂಡ ಅಂದರೆ ಆ ಒಂದು ಸ್ಥಳದಲ್ಲೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ಸ್ನಾನ ಘಟ್ಟ ಕೂಡ ಮುಳುಗಡೆ ಆಗಿ ಹೋಗಿರುವಂಥದ್ದು ನಿಮಗೆ ದೃಶ್ಯದ ಈ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಒಂದು ರೀತಿಯಿಂದ ಈ ಒಂದು ಸಂಗಮ ಕ್ಷೇತ್ರದ
ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಅಂದರೆ ಸಂಗಮ ಕ್ಷೇತ್ರ ಸುತ್ತಮುತ್ತ ಕೂಡ ಭೀಮಾ ನದಿಯ ನೀರು ಸುತ್ತುವರೆದಿರುವಂಥದ್ದು ನಿಮಗೆ ಈ ಭಾಗದಲ್ಲಿದ್ದರೆ ಈ ಒಂದು ದತ್ತಾತ್ರೇಯ ದೇವಸ್ಥಾನದ ಇಡೀ ಒಂದು ಗ್ರಾಮದ ಸುತ್ತಮುತ್ತಲಲ್ಲೂ ಕೂಡ ಈ ಒಂದು ಮಠಗಳನ್ನು ಕಾಣಿಸ್ತೇವೆ. ಬಹುತೇಕ 3 ರಿಂದ 4 ಮಠಗಳು ಕೂಡ ನೀರಿನಿಂದ ಆವೃತ ಆಗಿರುವಂಥದ್ದು. ಈ ಒಂದು ದೇವಲ್ ಗಾಣಗಾಪುರದಲ್ಲಿ ಸುಮಾರು 7 ರಿಂದ 8 ಮನೆಗಳಿಗೆ ನದಿ ಪಾತ್ರದಲ್ಲಿರ್ತಕ್ಕಂಥ 7 ರಿಂದ 8 ಮನೆಗಳಿಗೆ ನೀರು ನುಗ್ಗಿ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಭೀಮಾ ನದಿಯ ರಕ್ಕಸ ಪ್ರವಾಹ ಏನಿದೆ ಭೋರ್ಗರಿತಾ ಇದೆ. ಇದು ಜನರ ಜೀವನವನ್ನೇ ಮುರಾಬಟ್ಟೆ ಮಾಡಿದೆ. ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಆಗುವಂತೆ ಮಾಡಿದೆ. ಒಂದು ಕಡೆಗೆ ಜನರು ಭೀಮಾ ನದಿ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿದ್ರೆ, ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಈ ಒಂದು ಪ್ರವಾಹನ ಸನ್ನದ್ಧವಾಗಿ ಎದುರಿಸೋದಕ್ಕಾಗಿ ಜನರಿಗೆ ಹಂತ ಹಂತವಾಗಿ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಲಾಗ್ತದೆ. ಮತ್ತೊಂದು ಕಡೆಗೆ SDRF ಮತ್ತು ಸ್ಥಳೀಯ ಪೊಲೀಸರಂದು ಕೂಡ ಏನು ಪ್ರವಾಹದಿ ಸಿಲುಕೊಂಡಿರ್ತಕ್ಕಂಥ ಜನರನ್ನು ಕೂಡ ಅವರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಯಾವುದೇ ರೀತಿ ಅನಾಹುತ ಸಂಭವಿಸಿದ ರೀತಿಯಲ್ಲಿ ಇಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯ ಒಂದು ಪ್ರವಾಹ ಎದುರಿಸೋದಕ್ಕೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಸದ್ಯಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿರುವಂಥ. ಮತ್ತೊಂದು ಕಡೆಗೆ ಈಗಾಗಲೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೇವಲ್ ಗಾಣಗಾಪುರಕ್ಕೆ ಅಂದರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭೀಮಾ ನದಿಯ ರಕ್ಕಸ ಪ್ರವಾಹ ಏನಿದೆ ಇಡೀ ನದಿ ಪಾತ್ರ ಜನರನ್ನು ಅಕ್ಷರಶಃ ಕಂಗಾಲಾಗಿಸಿದೆ. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.